ಹಲೋ ಟ್ರೇಡರ್ಸ್. ಇದನ್ನ HDFC ಬ್ಯಾಂಕಲ್ಲಿ ಟ್ರೇಡ್ ಮಾಡಿರೋದು, ಪ್ರಾಪರ್ ಕನ್ಫರ್ಮೇಷನ್ ಜೊತೆಗೆ ಟ್ರೇಡ್ ಮಾಡಿರೋದು. ಲೆವೆಲ್ಸ್ನು ಕೂಡ ಡ್ರಾ ಮಾಡಿಕೊಂಡು ಪ್ರಾಪರ್ ಎಂಟ್ರಿ ತೊಗೊಂಡಿರೋದು. ಇಟ್ ಈಸ್ ನಾರ್ಮಲ್ ಸಿಸ್ಟಮ್ ಅಂದರೆ ಡಿಕ್ರೀಸಿಂಗ್ ಕ್ಲೋಸ್ ಅಂತ. ಅಂದರೆ 2 days ಕಂಟಿನ್ಯೂಸ್ ಆಗಿ ಗ್ರೀನ್ ವಾಲ್ಯೂ ಡಿಕ್ರೀಸಿಂಗಲ್ಲಿರುತ್ತೆ. ನೆಕ್ಸ್ಟ್ ನಾವು ರೆಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದ್ರ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಟ್ರೇಡಿಂಗಲ್ಲಿ ಕಾಂಪ್ಲೆಕ್ಸಿಟಿನ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸರಿ ಎಕ್ಸಿಕ್ಯೂಟ್ ಮಾಡಾದಮೇಲೆ ಟ್ರೇಡ್ನ ಎಷ್ಟು ಶಾಂತಿಯಾಗಿರ್ಬೇಕಂದ್ರೆ ಅದೊಂದು ಪಾರ್ಟ್ ಆಫ್ ದ ಬಿಸ್ನೆಸ್. ಒಂದು ಕ್ಯಾಶ್ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ, ಮನಿ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಆ್ಯಕ್ಚುಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಟ್ರೇಡಿಂಗ್ ಅನ್ನೋದು ಗ್ಯಾಂಬಲ್ ಅನ್ನೋದಕ್ಕಿಂತ ನೀವು ಯಾವ ರೀತಿ ಒಂದು ಬಿಸ್ನೆಸ್ನ ಮ್ಯಾನೇಜ್ ಮಾಡ್ತೀರಾ, ನಿಮ್ಮ ಕೇಪಬಿಲಿಟಿ ಯಾವ ರೀತಿ ಇರುತ್ತೆ, ಮ್ಯಾನೇಜ್ ಮಾಡೋ ಕೇಪಬಿಲಿಟಿ, ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ, ಎಕ್ಸಿಟ್ ಆಗಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದು ಆ್ಯಕ್ಚುಲಿ ಫಾಸ್ಟ್ ಫಾರ್ವರ್ಡಿಂಗ್ ಪ್ರಾಫಿಟ್ಸ್ ಅಷ್ಟೇ. ಲೈಕ್ ಎಲ್ಲನೂ ಟೋಟಲ್ 6 hours ಇರುತ್ತೆ. ಅಷ್ಟವರು ನಾನು ಸ್ಕ್ರೀನ್ಶಾಟ್ ತೆಗೆದಾಕೋಕ್ಕಾಗಲ್ಲ, ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಸೆಷನ್ಸ್ ಮಾತ್ರ ಮಾಡ್ತೀನಿ. ಸಮ್ಟೈಮ್ಸ್ ನನಗೂ ಕೂಡ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಹಂಗಂದು ಮಾತ್ರಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟು, ಲೈಕ್ ಸ್ಟಾಪ್ ಲಾಸ್ ಇಲ್ದಂಗೆ ಟ್ರೇಡ್ ಮಾಡೋದು, ಯಾವಾಗಲೂ ಆಪ್ಷನ್ ಟ್ರೇಡಿಂಗ್ ಮಾಡೋದು ಅದು ಮಾಡಬೇಡಿ. ಪ್ರಾಪರಾಗಿರೋಂಥ ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಳಿ. ಮನಿನ ಆಟೋಮೆಟಿಕ್ಕಾಗಿ ನಿಮಗೆ ಜನ್ರೇಟ್ ಆಗುತ್ತೆ. ಮತ್ತೆ ಸಿಗೋಣ.